ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ವಿತ್ ಲೈನಿಂಗ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ನ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡಿ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ವಿತ್ ಲೈನಿಂಗ್ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಬ್ಲೌಸ್ ಸ್ಟಿಚಿಂಗ್ ನ ಅಪ್ಲೋಡ್ ಮಾಡಿ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತದೆ ಅರ್ಥ ಆಗ್ತದೆ ಅಂತಂದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ವಿತ್ ಲೈನಿಂಗ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ನ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಅದ್ರ ಜೊತೆಗೆ ಯಾವ ಬ್ಲೌಸ್ ನ ಕಟ್ ಮಾಡ್ತೀರಾ ಅದೇ ಬ್ಲೌಸ್ ಸ್ಟಿಚಿಂಗ್ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ವಿತ್ ಲೈನಿಂಗ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫ್ರಂಟ್ ಬ್ಯಾಕ್ ಕ್ರಾಸ್ ಪಟ್ಟಿ ಹಾಗೆ ಸ್ಲೀವ್ ಕಟಿಂಗ್ ನ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಬ್ಲೌಸ್ ಸ್ಟಿಚಿಂಗ್ ನ ಪೂರ್ತಿ ವಿಡಿಯೋನ ತೋರಿಸ್ಕೊಡ್ತೀನಿ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ. ಫಸ್ಟ್ ನೀವು ಬ್ಲೌಸ್ ಕಟಿಂಗ್ ನ ಮಾಡ್ಕೊಳ್ಳೋದಕ್ಕೆ ಈ ತರ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ತರ ಬಟ್ಟೆ ಯಾವ ತರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಅಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಕೊಳ್ಬಹುದು. ಈಗ ಈ ತರ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಫಸ್ಟ್ ನೀವು ತಗೊಳ್ಬೇಕಾಗಿರೋ ಮೆಜರ್ಮೆಂಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕಾಗುತ್ತೆ. ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಳ್ಳಿ. ನಿಮ್ಮ ಅಳತೆ ಬ್ಲೌಸ್ ಯಾವುದೇ ಸೈಜ್ ಇದ್ರೂ ಸರಿ ನಾನು ಹೇಳುವಂತ ಮೆಥಡ್ ಅಲ್ಲಿ ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು. ಫಸ್ಟ್ ಈಗ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಈ ತರ ಉಲ್ಟಾ ಹಾಕೊಳ್ಬೇಕು. ಈ ತರ ಉಲ್ಟಾ ಹಾಕೊಂಡು ಉಕ್ಸ್ಪಟ್ಟಿ ಸೈಡ್ ಮಾತ್ರ ನೀವು ಚೆಸ್ಟ್ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಬೇಕು. ಯಾವಾಗ್ಲೂ ಅಷ್ಟೇ ನೀವು ಯಾವುದೇ ಸೈಜ್ ಬ್ಲೌಸ್ ನ ಚೆಕ್ ಮಾಡ್ಕೊಳ್ಬೇಕಂದ್ರೂ ಕೂಡ ಉಕ್ಸ್ಪಟ್ಟಿ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕು. ಕಾಜಾಪಟ್ಟಿ ಸೈಡ್ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಕಾಜಾಪಟ್ಟಿ ಸೈಡ್ ನಾವು ಎಕ್ಸ್ಟ್ರಾ ಬಟ್ಟೆ ಆಡ್ ಮಾಡಿರ್ತೀವಲ್ಲ, ಸೊ ಹಾಗಾಗಿ ನೀವು ಉಕ್ಸ್ಪಟ್ಟಿ ಸೈಡ್ ತಗೊಳ್ಬೇಕು. ಉಕ್ಸ್ಪಟ್ಟಿ ಸೈಡ್ ನೀವು ಫಸ್ಟ್ ಇಲ್ಲಿ ಎಂಡಿಂಗ್ ಸ್ಟಿಚ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚು ಬರ್ತಾ ಇದೆ ಅಂತ ಈ ತರ ಚೆಕ್ ಮಾಡ್ಕೊಳ್ಬೇಕು. ನೋಡಿ 8.5 ಇಂಚಸ್ ಚೆಸ್ಟ್ ಮೆಜರ್ಮೆಂಟ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಸ್ಟ್ ಮೆಜರ್ಮೆಂಟ್ ನನಗೆ 8.5 ಇಂಚಸ್ ಬರ್ತಿದೆ. ಅದಕ್ಕೆ 2 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ನಿಮ್ದು ಅಷ್ಟೇ ಎಷ್ಟೇ ಚೆಸ್ಟ್ ಮೆಜರ್ಮೆಂಟ್ ಬಂದಿದ್ರು ಕೂಡ ಅದಕ್ಕೆ 2 ಇಂಚ್ ನ ಆಡ್ ಮಾಡ್ಕೊಳ್ಳಿ. ಈಗ 8.5 ಇಂಚಸ್ಗೆ 2 ಇಂಚ್ ನ ಆಡ್ ಮಾಡಿದ್ರೆ 10.5 ಇಂಚಸ್ ಆಗುತ್ತೆ. 10.5 ಇಂಚಸ್ಗೆ ನೀವು ಈ ತರ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ತರ ಫೋಲ್ಡ್ ಆಗಿರುತ್ತಲ್ಲ, ಈ ಮೂರು ಸೈಡ್ ಕೂಡ ನೀವು ಈಕ್ವಲ್ ಆಗಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ. 10.5 ಇಂಚಸ್ಗೆ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಅಲ್ಲಿ ಎಷ್ಟು ಬಂದಿದೆ ನೋಡ್ಬಿಟ್ಟು 2 ಇಂಚ್ ನ ಸೇರಿಸ್ಕೊಂಡು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇನ್ನು ಕೆಲವರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಮೇಡಮ್ ನೀವು ಚೆಸ್ಟ್ ಮೆಜರ್ಮೆಂಟ್ ತಗೊಂಡಾದ್ಮೇಲೆ 2 ಇಂಚ್ ನ ಎಕ್ಸ್ಟ್ರಾ ತಗೊಂತೀರಲ್ಲ, ಟಕ್ಸ್ ಎಲ್ಲ ಇಳಿದಾದ್ಮೇಲೆ ಬಟ್ಟೆ ಕಡಿಮೆ ಬರುತ್ತೆ, ಏನ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ನೋಡಿ ಚೆಸ್ಟ್ ಮೆಜರ್ಮೆಂಟ್ ಆದ್ಮೇಲೆ ನಾವು 2 ಇಂಚ್ ನ ತಗೊಂತೀವಲ್ಲ, ಆ 2 ಇಂಚ್ ಬಂದ್ಬಿಟ್ಟು ಈ ತರ ಕಚ್ಚಾ ಸೈಡ್ ಜಾಯಿಂಟ್ ಅಟ್ಯಾಚ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಕಚ್ಚಾ ಬರುತ್ತಲ್ಲ, ಅದಕ್ಕೋಸ್ಕರ ನಾವು ತಗೊಳ್ಳೋದು. ನೋಡಿ ಇಲ್ಲಿ 1.5 ಇಂಚಸ್ ಇಲ್ಲಿ ಈ ಅಳತೆ ಬ್ಲೌಸ್ ಅಲ್ಲಿ ಎಕ್ಸ್ಟ್ರಾ ಕಚ್ಚನ ತಗೊಂಡಿದ್ದಾರೆ. ನೀವು ನಿಮ್ಗೆ ಜಾಸ್ತಿ ಬೇಕಂದ್ರೆ 2 ಇಂಚ್ ನ ತಗೊಳ್ಳಿ, ಇಲ್ಲ 2.5 ಇಂಚ್ ಆದ್ರೂ ತಗೊಳ್ಳಿ. ಈಗ 8.5 ಇಂಚಸ್ ಬಂದಿತ್ತಲ್ಲ, 2.5 ಇಂಚ್ ತಗೊಂಡ್ರೆ 11 ಇಂಚ್ ಆಗುತ್ತೆ. 11 ಇಂಚ್ಗೆ ಈ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬಹುದು. ಈ ತರ 2.5 ಇಂಚ್ ತಗೊಂಡ್ರೆ ನಮ್ಗೆ 2 ಇಂಚ್ ಸಾಕು ಅಂತಂದ್ರೆ ನೀವು 2 ಇಂಚ್ ಕೂಡ ಆಡ್ ಮಾಡ್ಕೊಳ್ಬಹುದು. ನಾನು 2.5 ಇಂಚ್ ಇಕ್ಕಿ ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ 11 ಇಂಚಿಗೆ ಈ ತರ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಕರೆಕ್ಟ್ ಆಗಿ ಮಧ್ಯ ಭಾಗ ಇಟ್ಕೊಂಡ್ಬಿಟ್ಟು ನೀವು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೋಡಿ 2 ಲೇಯರ್ ಕೂಡ ಈಕ್ವಲ್ ಆಗಿ ಸಮವಾಗಿರ್ಬೇಕು, ಆ ತರ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೋಡಿ ಈ ತರ 4 ಲೇಯರ್ ಬರೋ ರೀತಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗ್ ಟರ್ನ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಇರುವಂತ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಲ್ಲ, ಇದ್ರ ಪಕ್ಕನೆ ನೀವು ಕಟ್ ಮಾಡ್ಕೊಳ್ಬೇಕು. ಈ ತರ ನೀಟಾಗಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನೀವು ತಗೊಳ್ಬೇಕಾಗಿರೋ ಮೆಜರ್ಮೆಂಟ್ ಬಂದು ಬ್ಲೌಸ್ ನ ಉದ್ದ ತಗೊಳ್ಬೇಕಾಗುತ್ತೆ. ಈಗ ನಾನು ತೋರಿಸ್ತಿರೋಂತ ಕಟಿಂಗ್ ಬಂದ್ಬಿಟ್ಟು ಫ್ರಂಟ್ ಟು ಬ್ಯಾಕ್ ಅಟ್ ಎ ಟೈಮ್ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ. ಸೊ ಹಾಗಾಗಿ ಫಸ್ಟ್ ನಾನು ಫ್ರಂಟ್ ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದಾದ್ಮೇಲೆ ಬ್ಯಾಕ್ ನ ತೋರಿಸ್ತೀನಿ. ಇದು ಫ್ರಂಟ್, ಇದು ಬ್ಯಾಕ್. ಇದಾದ್ಮೇಲೆ ನೀವು ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಬ್ಲೌಸ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಬ್ಲೌಸ್ ನ ಉದ್ದ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮೆಜರ್ಮೆಂಟ್ ಬ್ಲೌಸ್ ನ ತಗೊಂಡು ಈ ತರ ಉಲ್ಟಾ ಹಾಕೊಳ್ಬೇಕಾಗುತ್ತೆ. ಈ ತರ ಉಲ್ಟಾ ಹಾಕೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. 14 ಇಂಚು ಬ್ಲೌಸ್ ನ ಉದ್ದ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಉದ್ದ ಬರ್ತಾ ಇದೆ ಚೆಕ್ ಮಾಡ್ಕೊಂಡು ಫ್ರಂಟ್ ಅಲ್ಲಿ ನೀವು ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಬ್ಲೌಸ್ ನ ಉದ್ದ ನೀವು ಯಾವಾಗಿದ್ರು 2 ಇಂಚ್ ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನನ್ನ ಬ್ಲೌಸ್ ನ ಉದ್ದ ಬಂದ್ಬಿಟ್ಟು 14 ಇಂಚ್ ಇತ್ತು. 14 ಇಂಚಿಗೆ 2 ಇಂಚ್ ನ ಆಡ್ ಮಾಡಿದ್ರೆ 16 ಇಂಚ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಬಟ್ಟೆ 16 ಇಂಚ್ ಇದೆ. ಈಗ ಫ್ರಂಟ್ ನಲ್ಲಿ ಬ್ಲೌಸ್ ನ ಉದ್ದ ತಗೊಂಡು 2 ಇಂಚ್ ನ ಆಡ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ತಗೊಳ್ಬೇಕಾಗಿರೋದು ನೆಕ್ ವಿಡ್ತ್ ಎಷ್ಟಿದೆ ಅಂತ ಅಳತೆ ಬ್ಲೌಸ್ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕು. ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ನೆಕ್ ವಿಡ್ತ್ ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ನಿಮ್ಮ ಬ್ಲೌಸ್ ನ ತಗೊಂಡು ಫ್ರಂಟ್ ಅಲ್ಲಿ ಈ ತರ ನೀಟಾಗಿ ಹಾಕೊಳ್ಬೇಕು. ನೀವು ಯಾವತ್ತಿದ್ರು ನೆಕ್ ವಿಡ್ತ್ ನ ಮೆಜರ್ಮೆಂಟ್ ತಗೊಳಕ್ಕೆ ಉಪ್ಪಟ್ಟಿ ಸೈಡ್ ತಗೊಳ್ಬೇಕು, ಕಾಜಾಪಟ್ಟಿ ಸೈಡ್ ತಗೊಳ್ಬಾರ್ದು. ಈ ತರ ಹಾಕೊಂಡಿದ್ದಾದ್ಮೇಲೆ ಈ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ನೀವು ನೀಟಾಗಿ ಟೇಪ್ ನ ಈ ರೀತಿ ಇಟ್ಕೊಳ್ಬೇಕು. ನೋಡಿ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ, ಇಲ್ಲಿಂದ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಇಲ್ಲಿ ಏನಾದ್ರು ಈ ತರ ಶೇಪ್ ತಕೊಂಡಿದ್ರೆ ಅದಕ್ಕೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಲ್ಲಿಂದ ಇಲ್ಲಿಗೆ ಮಾತ್ರ ನೀವು ನೀಟಾಗಿ ಸ್ಟ್ರೈಟ್ ಆಗಿ ಇಟ್ಕೊಳ್ಬೇಕು. ಈ ತರ ಸ್ಟ್ರೈಟ್ ಆಗಿ ಟೇಪ್ ನ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿ ನೋಡ್ಕೊಳ್ಬೇಕು. ನೀವು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚು ಬರ್ತದೆ ಅಂತ ಇಲ್ಲೊಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈ ರೀತಿ ಪಕ್ಕದಲ್ಲೇ ಮಾರ್ಕಿಂಗ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ. ನೋಡಿ ಈ ರೀತಿ ಮಾರ್ಕಿಂಗ್ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚು ಬರ್ತಾ ಇದೆ ಅಂತ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ನೋಡಿ 2 ಇಂಚು ನನಗೆ ನೆಕ್ ವಿಡ್ತ್ ಬರ್ತಾ ಇದೆ. 2 ಇಂಚ್ ನಾನು ಇಲ್ಲಿ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. 2 ಇಂಚ್ ನ ಈ ತರ ಟೇಪ್ ಇಟ್ಕೊಂಡು ಇಲ್ಲಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ.
ಈ ತರ ನೆಕ್ ಬಿಟ್ ನ ಮಾರ್ಕಿಂಗ್ ಮಾಡ್ಕೊಳ್ಳಿದ್ದಾದ್ಮೇಲೆ ನೆಕ್ಸ್ಟ್ ಶೋಲ್ಡರ್ ಬಿಟ್ ನ ಅಳತೆ ತಗೊಳ್ಬೇಕಾಗುತ್ತೆ. ಶೋಲ್ಡರ್ ಬಿಟ್ ನ ಅಳತೆ ತಗೊಳ್ಳೋದಕ್ಕೆ ಈ ತರ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ, ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 1.25 ಇಂಚಸ್ ಬರ್ತಾ ಇದೆ. ಇದಕ್ಕೆ ನೀವು 1/4 ಇಂಚ್ ನ ಆಡ್ ಮಾಡ್ಬೇಕಾಗುತ್ತೆ. ಯಾವುದೇ ಸೈಜ್ ಬ್ಲೌಸ್ ನ ತಗೊಂಡ್ರು ಕೂಡ ನೀವು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಬರುತ್ತೆ ನೋಡ್ಬಿಟ್ಟು ಅದಕ್ಕೆ 1/4 ಇಂಚ್ ನ ಆಡ್ ಮಾಡ್ಬೇಕಾಗುತ್ತೆ. ಈಗ ಶೋಲ್ಡರ್ ಬಿಟ್ಟು ಬಂದ್ಬಿಟ್ಟು ಈ ಅಳತೆ ಬ್ಲೌಸ್ ಅಲ್ಲಿ 1.25 ಇಂಚ್ ಬರ್ತದೆ. 1/4 ಇಂಚ್ ನ ಆಡ್ ಮಾಡಿದ್ರೆ 2.5 ಇಂಚಸ್ ಆಗುತ್ತೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡರ್ ಬಿಟ್ಟು ಎಷ್ಟು ಬರ್ತದೆ ನೋಡ್ಬಿಟ್ಟು 1/4 ಇಂಚ್ ನ ಆಡ್ ಮಾಡ್ಕೊಳ್ಳಿ. 1/4 ಇಂಚ್ ನ ಆಡ್ ಮಾಡಿದಾದ್ಮೇಲೆ ಇಲ್ಲಿ ನೆಕ್ ಬಿಟ್ ಮಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. 2.5 ಇಂಚ್ ನ ನಾನು ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ನೆಕ್ ಬಿಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು, ಶೋಲ್ಡರ್ ಬಿಟ್ಟು ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು. ಈಗ ಆರ್ಮೋಲ್ ಲೆಂತ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಆರ್ಮೋಲ್ ಲೆಂತ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ ಅಳತೆ ಬ್ಲೌಸ್ ನ ತಗೊಂಡು ಈ ರೀತಿ ಹಾಕೊಳ್ಬೇಕು. ಉಲ್ಟಾ ಈ ರೀತಿ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಂದ ಕರೆಕ್ಟ್ ಆಗಿ ಈ ತರ ಟೇಪ್ ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಅಟ್ಯಾಚ್ ಆಗಿರುತ್ತಲ್ಲ ಇದು ಎಲ್ಲಿಗೆ ಬರುತ್ತೆ, ಇಲ್ಲಿಂದ ಎಷ್ಟು ಇಂಚಿಗೆ ಬರ್ತಾ ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಅಟ್ಯಾಚ್ ಆಗಿರುತ್ತಲ್ಲ ಇದನ್ನ ನೀವು ಈ ತರ ಮಾರ್ಕಿಂಗ್ ಮಾಡ್ಕೊಂಡು ನೋಡ್ಕೊಂಡ್ರೆ ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 6 ಇಂಚಸ್ಗೆ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಇದೇ ರೀತಿ ಚೆಕ್ ಮಾಡ್ಕೊಳ್ಬೇಕು. ನೀವು ಆರ್ಮೋಲ್ ಲೆಂತ್ ಗೆ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ 1/2 ಇಂಚ್ ನ ಎಕ್ಸ್ಟ್ರಾ ಆಡ್ ಮಾಡಬೇಕು. ನಿಮ್ದು ಯಾವುದೇ ಸೈಜ್ ಬ್ಲೌಸ್ ಅಳತೆ ಆಗಿದ್ರು ಕೂಡ ಈ ರೀತಿ ಆರ್ಮೋಲ್ ಲೆಂತ್ ನ ಅಳತೆ ತಗೊಂಡಿದ್ದಾದ್ಮೇಲೆ 1/2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈಗ ನಾನು 6.5 ಇಂಚಸ್ಗೆ ಇಲ್ಲಿ ಶೋಲ್ಡರ್ ಬಿಟ್ಟು ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿಂದ 6.5 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂತೀನಿ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ನ ಹಾಕೊಂಡು ನೆಕ್ಸ್ಟ್ ಈ ಕಡೆನೂ ಕೂಡ ಒಂದು ಲೈನ್ ನ ಹಾಕೊಳ್ಳೋಣ. ಈ ರೀತಿ ಆರ್ಮೋಲ್ ಲೆಂತ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ಅಂತ ಚೆಕ್ ಮಾಡ್ಕೊಂಡಿರ್ತೀವಲ್ಲ. ಈಗ ಅಳತೆ ಬ್ಲೌಸ್ ಅಲ್ಲಿ ನಂದು ಚೆಸ್ಟ್ ಮೆಜರ್ಮೆಂಟ್ ಬಂದು 8.5 ಇಂಚಸ್ ಇತ್ತು. 8.5 ಇಂಚಸ್ಗೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಇಟ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ನೀವು ಅಷ್ಟೇ ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿದೆ ನೋಡ್ಬಿಟ್ಟು ಈ ತರ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಚೆಸ್ಟ್ ಮೆಜರ್ಮೆಂಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಆರ್ಮೋಲ್ ಶೇಪ್ ನ ತಕೊಳ್ಳೋದಕ್ಕೆ ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈ ತರ ಮಾರ್ಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಶೇಪ್ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಮಾರ್ಕಿಂಗ್ ನ ತೋರಿಸ್ತಾ ಇದೀನಿ. ನಿಮ್ಮ ಅಳತೆ ಬ್ಲೌಸ್ ಎಷ್ಟೇ ಸೈಜ್ ಇದ್ರು ಸರಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಶೇಪ್ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಇದಾದ್ಮೇಲೆ ಆರ್ಮೋಲ್ ಶೇಪ್ ನ ತಕೊಳ್ಳೋದಕ್ಕೆ ಈ ರೀತಿ 1/4 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಇನ್ನೊಂದು 1/4 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡು ಶೇಪ್ ನ ತಕೊಳ್ಬೇಕು. 2.5 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ 1/4 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದೀವಲ್ಲ ಅಲ್ಲಿಂದ ಈ ಚೆಸ್ಟ್ ಮೆಜರ್ಮೆಂಟ್ ಗೆ ಮಾರ್ಕಿಂಗ್ ಮಾಡ್ಕೊಂಡಿರೋವರೆಗೂ ಒಂದು ಶೇಪ್ ನ ತಕೊಳ್ಬೇಕು. ಈ ರೀತಿ ಒಂದು ಶೇಪ್ ತಕೊಂಡಿದಾದ್ಮೇಲೆ 1/4 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದೀವಲ್ಲ ಆ ಶೇಪ್ ನು ಕೂಡ ತಕೊಳ್ಳೋಣ. ಈಗ 1/4 ಇಂಚಿದು ಒಂದು ಶೇಪ್ ನ ತಕೊಳ್ಳೋಣ. ಆರ್ಮೋಲ್ ಶೇಪ್ ನ ತಕೊಂಡಿದಾದ್ಮೇಲೆ ಫ್ರಂಟ್ ಡೀಪ್ ಎಷ್ಟು ಉದ್ದ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಫ್ರಂಟ್ ಅಲ್ಲಿ ಡೀಪ್ ಲೆಂತ್ ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ತರ ಅಳತೆ ಬ್ಲೌಸ್ ನ ತಗೊಂಡು ಈ ರೀತಿ ಹಾಕೊಳ್ಳಿ. ಶೋಲ್ಡರ್ ಲೆಂತ್ ಇರುತ್ತಲ್ಲ ಇಲ್ಲಿಂದ ಈ ತರ ಟೇಪ್ ನ ಇಟ್ಕೊಂಡು ಇಲ್ಲಿ ಸ್ಟಿಚಿಂಗ್ ಆಗಿದೆಯಲ್ಲ ಇಲ್ಲಿಗೆ ನಿಮ್ಗೆ ಎಷ್ಟು ಇಂಚು ಬರ್ತಾ ಇದೆ ಅಂತ ಈ ರೀತಿ ಹಾಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ 6.5 ಇಂಚಸ್ ಡೀಪ್ ಲೆಂತ್ ಅನ್ನೋದು ಬರ್ತಾ ಇದೆ. ಇದಕ್ಕೆ 1/2 ಇಂಚ್ ನ ಆಡ್ ಮಾಡ್ಕೊಳ್ಳೋಣ. 6.5 ಇಂಚಸ್ಗೆ 1/2 ಇಂಚ್ ಆಡ್ ಮಾಡಿದ್ರೆ 7 ಇಂಚ್ ಆಗುತ್ತೆ. 7 ಇಂಚ್ಗೆ ನಾನು ಡೀಪ್ ಲೆಂತ್ ನ ಮಾರ್ಕಿಂಗ್ ಮಾಡ್ಕೊಂತೀನಿ. ಇಲ್ಲಿಂದ 7 ಇಂಚ್ಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ನ ಹಾಕೊಳ್ಳೋಣ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಡೀಪ್ ಲೆಂತ್ ಎಷ್ಟು ಬಂದಿದೆ ನೋಡ್ಬಿಟ್ಟು ಅದಕ್ಕೆ 1/2 ಇಂಚ್ ನ ಸೇರಿಸ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ ಒಂದು ಈ ರೀತಿ ಹಾಕೊಂಡು ಇಲ್ಲಿ ಶೇಪ್ ತೆಗೆಯೋದಕ್ಕೆ ಇಲ್ಲಿಂದ 2.5 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿ 1/4 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು ನೀವು. ಈಗ ನೆಕ್ಸ್ಟ್ ಇಲ್ಲಿ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ರಲ್ಲ ಇಲ್ಲಿಗೆ 1/2 ಇಂಚ್ ನ ಆಡ್ ಮಾಡ್ಕೊಂಡು ಈ ಕಡೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು ಈ ರೀತಿ. ನೆಕ್ಸ್ಟ್ ಈ ಕಡೆ ಮೇಲಿಂದ ಮತ್ತೆ ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡು ಇಲ್ಲಿಂದ ನೀವು ಕರ್ವ್ ಶೇಪ್ ನ ತಕೊಳ್ಬೇಕು. ಈಗ ಇಲ್ಲಿಂದ ಒಂದು ಕರ್ವ್ ಶೇಪ್ ನ ತಕೊಳ್ತೀನಿ. ಈ ರೀತಿ ನೋಡಿ ಈ ರೀತಿ ಕರ್ವ್ ಶೇಪ್ ನ ತಕೊಂಡು ಇಲ್ಲಿ ಈ ತರ ಶೇಪ್ ಬರಬೇಕು ನಿಮ್ಗೆ. ಆಗ ನಿಮ್ಗೆ ಕರೆಕ್ಟ್ ಆಗಿ ಡೀಪ್ ಅಗಲ ಕುತ್ಕೊಳ್ಳುತ್ತೆ ಫಿಟ್ಟಿಂಗು. ಸೊ ಹಾಗಾಗಿ ಇದೇ ರೀತಿ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ನೆಕ್ ಬಿಡ್ತು ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು, ಶೋಲ್ಡರ್ ಬಿಡ್ತು ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು. ಆರ್ಮೋಲ್ ಲೆಂತ್ ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ನೀವು ಯಾವುದೇ ಸೈಜ್ ಇದ್ರು ಕೂಡ 1/2 ಇಂಚ್ ನ ಆಡ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶೇಪ್ ತೆಗೆಯೋದಕ್ಕೆ ಇಲ್ಲಿ 2.5 ಇಂಚಸ್ ನ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಶೇಪ್ ತೆಗೆಯೋದಕ್ಕೆ 1/4 ಇಂಚು ಹಾಗೆ 1/4 ಇಂಚ್ ನ ಮಾರ್ಕಿಂಗ್ ಮಾಡ್ಕೊಂಡು ಈ ರೀತಿ ಶೇಪ್ ನ ತಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡೀಪ್ ಲೆಂತ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನೀವು ಯಾವುದೇ ಸೈಜ್ ಇದ್ರು ಕೂಡ ಡೀಪ್ ಲೆಂತ್ ಇದ್ದಾಗ 1/2 ಇಂಚ್ ನ ಆಡ್ ಮಾಡ್ಕೋಬೇಕು. ಇಲ್ಲೂ ಕೂಡ 1/2 ಇಂಚ್ ನ ಆಡ್ ಮಾಡ್ಕೊಂಡು ಲೈನ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ ಹಾಗೆ ಇಲ್ಲಿ 1/2 ಇಂಚಸ್ ಇಲ್ಲಿ 1/4 ಇಂಚಸ್ ಇಲ್ಲಿಂದ ಕೆಳಗಡೆ 2ರಿಂದ 2.5 ಇಂಚಸ್ ಒಂದು ಮಾರ್ಕಿಂಗ್ ಮಾಡ್ಕೊಂಡು ಈ ರೀತಿ ಶೇಪ್ ನ ತಕೊಳ್ಳಿ. ಈಗ ನೆಕ್ಸ್ಟ್ ನಾವು ಕ್ರಾಸ್ ಬೆಲ್ಟ್ ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ.
ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಜನ ಕೇಳ್ತಿದ್ರಿ ಯಾವ ಸೈಜ್ಗೆ ಹೆಂಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಅಂತ. ನಾನ್ ತೋರ್ತಿರೋ ಮೆಥಡ್ ಬಂದ್ಬಿಟ್ಟು ನಿಮ್ಮ ಅಳತೆ ಬ್ಲೌಸ್ ಯಾವುದೇ ಸೈಜ್ ಆಗಿದ್ರು ಕೂಡ ಇದೇ ರೀತಿ ನೀವು ಅಳತೆ ತಗೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಕ್ರಾಸ್ ಬೆಲ್ಟ್ ಕಟಿಂಗ್ ಅನ್ನೋದು ಬರುತ್ತೆ. ಕ್ರಾಸ್ ಬೆಲ್ಟ್ ಕಟಿಂಗ್ ಗೆ ಫಸ್ಟ್ ಈ ರೀತಿ ಅಳತೆ ಬ್ಲೌಸ್ ನ ತಗೊಂಡು ಸೀದಾ ಹಾಕೊಳ್ಬೇಕು. ಸೀದಾ ಹಾಕೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಂದ ಇಲ್ಲಿ ಕ್ರಾಸ್ ಪಟ್ಟಿ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿಗೆ ಎಷ್ಟು ಇಂಚು ಬರುತ್ತೆ ಅಂತ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ಚೆಕ್ ಮಾಡ್ಕೊಂಡಾದ್ಮೇಲೆ ನೀವು ಅದಕ್ಕೆ 1 ಇಂಚ್ ನ ಆಡ್ ಮಾಡ್ಬೇಕಾಗುತ್ತೆ. ಈಗ 12 ಇಂಚಸ್ ನನಗೆ ಬರ್ತಾ ಇದೆ ಕ್ರಾಸ್ ಪಟ್ಟಿ ಎಲ್ಲಿ ಅಟ್ಯಾಚ್ ಆಗಿದೆ ಅಲ್ಲಿಗೆ, ಅದಕ್ಕೆ ನಾನು 1 ಇಂಚ್ ನ ಆಡ್ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಕ್ರಾಸ್ ಪಟ್ಟಿ ಎಲ್ಲಿ ಅಟ್ಯಾಚ್ ಆಗಿದೆ ಅದಕ್ಕೆ ಎಷ್ಟು ಇಂಚು ಬರ್ತಿದೆ ನೋಡ್ಬಿಟ್ಟು 1 ಇಂಚ್ ನ ಆಡ್ ಮಾಡ್ಕೊಳ್ಳಿ. 1 ಇಂಚ್ ನ ಆಡ್ ಮಾಡಿದ್ರೆ 13 ಇಂಚ್ ಆಗುತ್ತೆ. 13 ಇಂಚ್ಗೆ ಇಲ್ಲಿ ನೆಕ್ ಬಿಡ್ತು ಹಾಗೆ ಶೋಲ್ಡರ್ ಬಿಡ್ತು ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ ಎರಡರ ಮಧ್ಯ ಭಾಗ ಈ ತರ ಕರೆಕ್ಟ್ ಆಗಿ ಇಟ್ಕೊಂಡು 13 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂತ ಇದೀನಿ. ನೀವು ಅಷ್ಟೇ ಎಷ್ಟು ಬಂದಿದೆ ನೋಡ್ಬಿಟ್ಟು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಂಡು ಈ ರೀತಿ ಒಂದು ಲೈನ್ ನ ಹಾಕೊಳ್ಬೇಕು. ಈ ರೀತಿ ಒಂದು ಲೈನ್ ಹಾಕೊಂಡಿದಾದ್ಮೇಲೆ ಕ್ರಾಸ್ ಶೇಪ್ ನ ತೆಗೆದಕ್ಕೆ ಈ ಕಡೆ 1 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ಕಡೆಯಿಂದ 1/2 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಲೈನ್ ಹಾಕೊಂಡಿರ್ತಾರಲ್ಲ ಅಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇವೆರಡರ ಮಧ್ಯೆ ಶೋಲ್ಡರ್ ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ಬಿಟ್ಟು ಎರಡರ ಮಧ್ಯೆ ಈ ತರ ಟೇಪ್ ನ ಇಟ್ಕೊಂಡು ಇಲ್ಲಿ ಕರೆಕ್ಟ್ ಆಗಿ ಮಧ್ಯ ಭಾಗ 2.25 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಮಧ್ಯ ಭಾಗ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ರು 2.25 ಇಂಚಸ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದಾದ್ಮೇಲೆ ಕ್ರಾಸ್ ಶೇಪ್ ನ ತಕ್ಕೊಳ್ಬೇಕು. ಫಸ್ಟ್ ಇಲ್ಲಿ 8 ಇಂದ ಹೋಗ್ಬಿಟ್ಟು ನೆಕ್ಸ್ಟ್ ಈ ಕಡೆ 1/2 ಇಂಚಿಗೆ ನೀವು ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಫಸ್ಟ್ ಇಲ್ಲಿಗೆ ಒಂದು ಶೇಪ್ ನ ತಕ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ 1/2 ಇಂಚಿಗೆ ಈ ಲೈನ್ ಹೋಗ್ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ನಿಮ್ಗೆ ಕ್ರಾಸ್ ಶೇಪ್. ಇಷ್ಟೇ ನೋಡಿ ಕ್ರಾಸ್ ಪಟ್ಟಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಈಗ ನೆಕ್ಸ್ಟ್ ನಾನು ಟಕ್ಸ್ ಮಾರ್ಕಿಂಗ್ ನ ತೋರಿಸಬೇಕಾಗುತ್ತೆ. ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೇನೆ ತುಂಬಾ ಈಸಿ ಆಗಿರುತ್ತೆ ಟ್ರಿಕ್ಸ್ ನ ತೋರಿಸ್ಕೊಡ್ತೀನಿ ಟಕ್ಸ್ ಹಿಡಿಯೋದು ಯಾವ ರೀತಿ ಅಂತ. ಸೊ ಹಾಗಾಗಿ ಇವಾಗ ಟಕ್ಸ್ ಮಾರ್ಕಿಂಗ್ ನ ನಾನು ತೋರಿಸೋದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ ಟಕ್ಸ್ ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಂತ. ಈಗ ಫ್ರಂಟ್ ನ ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಈ ತರ ಒಂದು ಲೇಯರ್ ನ ಎತ್ಕೊಂಡು ಕ್ರಾಸ್ ಶೇಪ್ ನ ತಕೊಂಡಿರ್ತೀರಲ್ಲ ಆ ಶೇಪ್ ನ ನೀವು ಕಟಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಕ್ರಾಸ್ ಪಟ್ಟಿನ ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ರಂಟ್ ಅಲ್ಲಿ ಶೇಪ್ ನ ತಕೊಂಡಿರ್ತೀವಲ್ಲ ಅದನ್ನ ಕಟಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಆರ್ಮೋಲ್ ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ ಫೋಲ್ಡ್ ಆಗಿರುತ್ತೆ ಫಸ್ಟ್. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಶೇಪ್ ನ ಏನ್ ತಕೊಂಡಿರ್ತೀವಿ ಆ ಶೇಪ್ ನ ನೀವು ಕಟಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಫಸ್ಟ್ ಶೇಪ್ ನ ಕಟಿಂಗ್ ಮಾಡ್ಕೊಳ್ಳಿ. ಈ ತರ ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಂಡು ಈ ಶೇಪ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ನ 2 ಲೇಯರ್ ಕೂಡ ಎತ್ಕೊಂಡು ಈ ಶೇಪ್ ನ ನೀವು ಕಟ್ ಮಾಡ್ಕೊಳ್ಬೇಕು. 2 ಶೇಪ್ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ 2 ಲೇಯರ್ ನ ಎತ್ಕೊಂಡು ಇಲ್ಲಿ ಎಂಡಿಂಗ್ ಅಲ್ಲಿ ಅಟ್ಯಾಚ್ ಆಗಿರುತ್ತಲ್ಲ ಇದನ್ನ ನೀಟಾಗಿ ಈಕ್ವಲ್ ಆಗಿ ಕಟಿಂಗ್ ನ ಮಾಡ್ಕೊಳ್ಳಿ. ಫ್ರಂಟ್ ರೆಡಿ ಆಗಿದೆ. ನಿಮ್ಗೆ ಇಲ್ಲಿ ಡೀಪ್ ಅಲ್ಲಿ ಈ ತರ ಶೇಪ್ ತಕೊಂಡ್ರೆ ಅಷ್ಟೇ ನಿಮ್ಗೆ ಫಿಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ಇದೇ ತರ ಹೇಳ್ಕೊಟ್ಟಿದೀನಿ. ಫ್ರಂಟ್ ರೆಡಿ ಆಯ್ತು. ಈಗ ಬ್ಯಾಕ್ ಅಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ಬ್ಯಾಕ್ ಅಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫಸ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಬ್ಲೌಸ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಬ್ಲೌಸ್ ನ ಉದ್ದ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸ್ ನ ಈ ತರ ಉಲ್ಟಾ ಹಾಕೊಂಡು ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಂದ ಇಲ್ಲಿಗೆ ಬ್ಲೌಸ್ ನ ಉದ್ದ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. 14 ಇಂಚು ಬ್ಲೌಸ್ ನ ಉದ್ದ ಬರ್ತಾ ಇದೆ. ಫ್ರಂಟ್ ಅಲ್ಲಿ ನಾವು 2 ಇಂಚ್ ನ ಆಡ್ ಮಾಡ್ಕೊಂಡಿರ್ತೀವಿ ಬ್ಲೌಸ್ ನ ಉದ್ದಕ್ಕೆ. ಬ್ಯಾಕ್ ಅಲ್ಲಿ ನೀವು 1 ಇಂಚ್ ಮಾತ್ರ ಆಡ್ ಮಾಡ್ಕೊಳ್ಬೇಕು. ಈಗ 14 ಇಂಚಿಗೆ 1 ಇಂಚ್ ನ ಆಡ್ ಮಾಡಿದ್ರೆ 15 ಇಂಚ್ ಆಗುತ್ತೆ. 15 ಇಂಚಿಗೆ ನಾನು ಇಲ್ಲಿ ನೆಕ್ ವಿಡ್ತ್ ಮಾರ್ಕಿಂಗ್ ಮಾಡ್ಕೊಂಡಿದೀವಲ್ಲ ಶೋಲ್ಡರ್ ನೆಕ್ ವಿಡ್ತ್ ಕಟಿಂಗ್ ಆಗಿರೋತ್ರ ಅಲ್ಲಿಂದ ಇಲ್ಲಿಗೆ 15 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಒಂದು ಲೈನ್ ನ ಹಾಕೊಳ್ಬೇಕು. ಈ ರೀತಿ ಒಂದು ಲೈನ್ ಹಾಕೊಂಡು ಎಕ್ಸ್ಟ್ರಾ ಉಳಿದಿರೋಂತ ಕ್ಲಾತ್ ನ ಕಟ್ ಮಾಡ್ಕೊಳ್ಬೇಕು. ಇದನ್ನ ನಾನು ಫಸ್ಟೇ ತೋರಿಸ್ಕೊಡ್ಬೋದಿತ್ತು, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರಂಟ್ ಒಂದ್ಸರಿ ಬ್ಯಾಕ್ ಒಂದ್ಸರಿ ತೋರಿಸ್ತಾ ಇದೀನಿ. ಬ್ಲೌಸ್ ನ ಉದ್ದ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಬ್ಯಾಕ್ ಅಲ್ಲಿ ಡೀಪ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಅಲ್ಲಿ ಡೀಪ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಬ್ಲೌಸ್ ನ ಈ ತರ ಉಲ್ಟಾ ಹಾಕೊಂಡ್ಬಿಟ್ಟು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಂದ ಈ ತರ ಇಟ್ಕೊಳ್ಬೇಕು. ಟೇಪ್ ನ ಈ ರೀತಿ ಇಟ್ಕೊಂಡು ಫ್ಲಾಟ್ ಆಗಿ ಈ ರೀತಿ ಬ್ಲೌಸ್ ನ ಎಳ್ಕೊಂಡು ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ ಇಲ್ಲಿಗೆ ಕರೆಕ್ಟ್ ಆಗಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಾಗ ಎಲ್ಲಿಗೆ ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ 9.5 ಇಂಚಸ್ ನನಗೆ ಡೀಪ್ ಲೆಂತ್ ಅನ್ನೋದು ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಡೀಪ್ ಲೆಂತ್ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಂಡು ಅದಕ್ಕೆ 1/2 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. 1/2 ಇಂಚ್ ನಿಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಮಾಡೋದಕ್ಕೆ ಹೋಗುತ್ತೆ. ಆಗ ನಿಮ್ಗೆ ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ 9.5 ಇಂಚ್ ಸಿಗುತ್ತೆ. ಸೊ ಹಾಗಾಗಿ 1/2 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ಈಗ 9.5 ಇಂಚಿಗೆ 1/2 ಇಂಚ್ ನ ಆಡ್ ಮಾಡ್ಕೊಂಡ್ರೆ 10 ಇಂಚ್ ಆಗುತ್ತೆ. 10 ಇಂಚಿಗೆ ನಾನು ಮಾರ್ಕಿಂಗ್ ಮಾಡ್ಕೊಂತೀನಿ. ಈ ರೀತಿ 10 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಂತಾ ಇದೀನಿ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಡೀಪ್ ಲೆಂತ್ ಎಷ್ಟು ಬಂದಿದೆ ನೋಡು 1/2 ಇಂಚ್ ನ
ಎಕ್ಸ್ಟ್ರಾ ತಗೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನೆಕ್ ಬಿಡ್ತು ನಿಮ್ಗೆ ಫ್ರಂಟ್ ಅಲ್ಲಿ ಎಷ್ಟು ತಗೊಂಡಿರ್ತೀವಿ ಅಷ್ಟೇ ಬ್ಯಾಕ್ ಅಲ್ಲಿ ಬರುತ್ತೆ. ಇಲ್ಲಿ ಆಲ್ರೆಡಿ ಕಟ್ಟಿಂಗ್ ಮಾಡ್ಕೊಂಡಿರುವಂತ ಮಾರ್ಕಿಂಗ್ ಇರುತ್ತೆ ನೋಡಿ, ಎಲ್ಲ ಕಟ್ ಮಾಡಿದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ ಕಟಿಂಗ್ ಮಾಡಿರೋ ಹತ್ರ. ಆಗ ನಿಮ್ಗೆ ನೆಕ್ ಬಿಡ್ತು ಕರೆಕ್ಟ್ ಆಗಿ ಬರುತ್ತೆ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾವು ನೆಕ್ ಬಿಡ್ತ್ ನ ಎಷ್ಟು ತಗೊಂಡಿರ್ತೀವಿ ಮೇಲ್ಗಡೆ ಅಷ್ಟೇ ತಗೊಳ್ಬೇಕು, ಕೆಳಗಡೆ ಅನ್ನೋದಿರಲ್ಲ. ನೀವು ಯಾಕಂದ್ರೆ ನಾವು ಶೇಪ್ ನ ತಗೊಳ್ಬೇಕಾಗುತ್ತೆ. ತುಂಬಾ ಬ್ರಾಡ್ ಆಗಿ ಹಾಕೊಂತೀರಾ ಅಂದ್ರೆ ನೀವು 3 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈ ರೀತಿ 3 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡ್ರೆ ನೀವು ಶೇಪ್ ತೆಗ್ದಾಗ ನಿಮ್ಗೆ ಡೀಪ್ ಅನ್ನೋದು ಅಗಲ ಬರುತ್ತೆ, ತುಂಬಾ ಬ್ರಾಡ್ ಆಗಿ. ನಿಮ್ಗೆ ತುಂಬಾ ಅಗಲವಾದ ಡೀಪ್ ಬೇಡ ಅಂತಂದ್ರೆ 2.5 ಇಂಚಿಗೂ ಕೂಡ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬಹುದು. ಈಗ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ಳೋಣ. ಲೈನ್ ಹಾಕೊಂಡು ಇಲ್ಲಿ ನೆಕ್ ಬಿಟ್ ಮಾರ್ಕಿಂಗ್ ಇದೆಯಲ್ಲ ಇಲ್ಲಿಗೆ ಈ ಲೈನ್ ನ ಜೋಡಿಸ್ಕೊಳ್ಬೇಕು. 3 ಇಂಚ್ ನಾನು ತೋರಿಸ್ತಾ ಇರೋದು ಮೀಡಿಯಂ ಡೀಪ್ ಅಗಲ ತೋರಿಸ್ತಾ ಇದೀನಿ. ಸೊ ಹಾಗಾಗಿ ನೀವು ಅಷ್ಟೇ 3 ಇಂಚ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಂಡ್ರೆ ಮೀಡಿಯಂ ಆಗಿ ಬರುತ್ತೆ ನಿಮ್ದು. ಜಾಸ್ತಿ ಅಗಲನು ಬರಲ್ಲ ಕಡಿಮೆನು ಬರಲ್ಲ. ಸೊ ಹಾಗಾಗಿ 3 ಇಂಚ್ ಇಟ್ಕೊಂಡು ಇಲ್ಲಿ ಮಾರ್ಕಿಂಗ್ ನ ಮಾಡ್ಕೊಂಡು ಈಗ ಶೇಪ್ ನ ತಕೊಳ್ಳೋಣ. ಈ ತರ ಲೈನ್ ಹಾಕೊಂಡಿದ್ದಾದ್ಮೇಲೆ ಶೇಪ್ ನ ತೆಗೆಯೋದಕ್ಕೆ ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಇಲ್ಲಿ 3/4 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ 3/4 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆಯಿಂದ ಇನ್ನೊಂದು 3/4 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಇಲ್ಲಿ 3 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಇಲ್ಲಿಂದ ಒಂದು 3/4 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡು ಶೇಪ್ ನ ತಕ್ಕೊಳ್ಬೇಕು. ಈಗ ನೆಕ್ಸ್ಟ್ ಇಲ್ಲಿಂದ ಹಿಂಗೆ ಶೇಪ್ ನ ತಕ್ಕೊಳ್ಳೋದಕ್ಕೆ ಇಲ್ಲಿ 3/4 ಇಂಚಿಂದ ಈ ತರ ಬಂದು ಇಲ್ಲಿಂದ ಈ ರೀತಿ ಶೇಪ್ ನ ತಕ್ಕೊಳ್ಬೇಕು. ಈ ರೀತಿ ತಕ್ಕೊಂಡಾದ್ಮೇಲೆ ಕಟಿಂಗ್ ನ ಮಾಡ್ಕೊಳ್ಳೋಣ. ಈಗ ಶೇಪ್ ಏನಿದೆ ಅದೇ ರೀತಿ ಕಟಿಂಗ್ ನ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಕಟಿಂಗ್ ಕೂಡ ಆಯ್ತು. ನೀವು ಶೇಪ್ ನ ತಕೊಂಡಾಗ ಈ ರೀತಿ ಬಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಶೇಪು. ಇದು ಬ್ಯಾಕ್ ಕಟಿಂಗು ನೋಡಿ, ರೌಂಡ್ ಶೇಪ್ ಅನ್ನೋದು ಕೂಡ ನೀಟಾಗಿ ಬಂದಿದೆ. ಇದು ಫ್ರಂಟ್, ಇದು ಕ್ರಾಸ್ ಪಟ್ಟಿ. ಇಷ್ಟನ್ನು ಕೂಡ ಕಟಿಂಗ್ ಮಾಡಿ ತೋರಿಸಿದೀನಿ. ಈಗ ನೆಕ್ಸ್ಟ್ ಸ್ಲೀವ್ ಕಟಿಂಗ್ ನ ಮಾಡ್ಕೊಳ್ಳೋಣ. ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ ಮಿಕ್ಕಿರುವಂತ ಕ್ಲಾತ್ ನ ತಗೊಂಡು ಈ ರೀತಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು 4 ಲೇಯರ್ ಆಗಿ. ಈ ರೀತಿ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಾಗ ಈಗ ಕೆಳಗಡೆ ನಿಮ್ಗೆ ಈಕ್ವಲ್ ಆಗಿರ್ಬೇಕು. ಈಕ್ವಲ್ ಆಗಿಲ್ಲ ಅಂತಂದ್ರೆ ಒಂದು ಲೈನ್ ನ ಹಾಕೊಂಡು ಕರೆಕ್ಟ್ ಆಗಿ ಈಕ್ವಲ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಈಗ ತೋರಿಸ್ತಿರೋಂಥದ್ದು ಎಲ್ಬೋ ಸ್ಲೀವ್ ಕಟಿಂಗ್ ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ನೋಡಿ ಈ ರೀತಿ ಅಳತೆ ಬ್ಲೌಸ್ ನ ತಗೊಂಡು ಬ್ಲೌಸ್ ನ ಉದ್ದ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಬ್ಲೌಸ್ ನ ಉದ್ದ ಬಂದ್ಬಿಟ್ಟು 9.5 ಇಂಚಸ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಂಡು ಅದಕ್ಕೆ 1 ಇಂಚ್ ನ ಆಡ್ ಮಾಡ್ಕೊಳ್ಳಿ. 1 ಇಂಚ್ ನ ಆಡ್ ಮಾಡಿದ್ರೆ 10.5 ಇಂಚಸ್ ನಂದು ಸ್ಲೀವ್ ನ ಉದ್ದ ಆಗುತ್ತೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ನ ಉದ್ದ ಎಷ್ಟಿದೆ ನೋಡ್ಬಿಟ್ಟು ಅದಕ್ಕೆ 1 ಇಂಚ್ ನ ಆಡ್ ಮಾಡ್ಕೊಂಡು ಈ ಕಡೆ ಕೆಳಗಡೆಯಿಂದ ಈ ತರ ಟೇಪ್ ನ ಇಟ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ಳಿ. ಯಾಕೆ 1 ಇಂಚ್ ನ ಎಕ್ಸ್ಟ್ರಾ ತಗೊಳ್ಬೇಕು ಅಂತಂದ್ರೆ ಸ್ಟಿಚಿಂಗ್ ಮಾಡಿದಾಗ ಮೇಲೆ ಮತ್ತೆ ಕೆಳಗಡೆ 1/2 ಇಂಚ್ ಮಾರ್ಜಿನ್ ಹೊರಟೋಗ್ಬಿಡುತ್ತೆ. ಆಗ ನಿಮ್ಗೆ ಸ್ಲೀವ್ಸ್ ಉದ್ದ ಏನಿರುತ್ತೆ ಅದು ಪರ್ಫೆಕ್ಟ್ ಆಗಿ ಸಿಗುತ್ತೆ. ಸೊ ಹಾಗಾಗಿ 1 ಇಂಚ್ ನ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು. ಸ್ಲೀವ್ ನ ಉದ್ದ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಲೀವ್ ನ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಸ್ಲೀವ್ ನ ಇಲ್ಲಿ ಲೈನ್ ಹಾಕೊಂಡಿರ್ತಾರಲ್ಲ ಇಲ್ಲಿಗೆ ಈ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಎರಡು ಕೂಡ ಈಕ್ವಲ್ ಆಗಿ ಇಟ್ಕೊಳ್ಬೇಕು. ಈ ರೀತಿ ಇಲ್ಲಿ ಅಟ್ಯಾಚ್ ಆಗಿರುವಂತದ್ದು ಈ ಲೈನ್ ಕರೆಕ್ಟ್ ಆಗಿ ಕೂರ್ಸ್ಕೊಳ್ಬೇಕು. ನೀವು ಆ ರೀತಿ ಕೂರ್ಸ್ಕೊಂಡು ಈ ರೀತಿ ನೀಟಾಗಿ ಫ್ಲಾಟ್ ಆಗಿ ಎಳ್ಕೊಳ್ಬೇಕು. ಈಕ್ವಲ್ ಆಗಿ ಎಳ್ಕೊಂಡ್ಬಿಟ್ಟು ಇಲ್ಲಿಗೆ ನೀವು ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಇಲ್ಲಿ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿಗೆ ಎಷ್ಟು ಬರುತ್ತೆ ನೋಡ್ಬಿಟ್ಟು ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಈ ರೀತಿ ಲೈನ್ ನ ಹಾಕೊಳ್ಬೇಕು. ಇದಾದ್ಮೇಲೆ ನೀವು ಕೆಳಗಡೆ ಇರುವಂತ ಸ್ಲೀವ್ ಲೂಸ್ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಈ ತರ ಬ್ಲೌಸ್ ನ ಎಳ್ಕೊಂಡು ಎಷ್ಟು ಅಗಲ ಬರ್ತಾ ಇದೆ ಅಂತ ಈ ರೀತಿ ಚೆಕ್ ಮಾಡ್ಕೊಳ್ಳಿ. 5 ಇಂಚು ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಇಂಚ್ ಬರ್ತಾ ಇದೆ ಈ ರೀತಿ ಎಳ್ಕೊಂಡು ಚೆಕ್ ಮಾಡ್ಕೊಂಡು ಈ ಕೆಳಗಡೆಯಿಂದ 5 ಇಂಚ್ಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ತಾ ಇದೀನಿ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬಂದಿದೆ ನೋಡ್ಬಿಟ್ಟು ಮಾರ್ಕಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 2 ಇಂಚ್ ನ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು ಸ್ಟಿಚಿಂಗ್ ಕಚ್ಚಾಗೋಸ್ಕರ. ಸೊ ಹಾಗೆ 2 ಇಂಚ್ ನ ಆಡ್ ಮಾಡ್ಕೊಂತಿದೀನಿ. ನೀವು ಕೂಡ 2 ಇಂಚ್ ನ ಆಡ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನೀವು ಆರ್ಮೋಲ್ ಲೂಸ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ ಅಳತೆ ಬ್ಲೌಸ್ ನ ತಗೊಂಡು ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ ಶೋಲ್ಡರ್ ಇಲ್ಲಿಂದ ನೀವು ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಈ ತರ ಎಳ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ನೋಡಿ ಈ ತರ ಎಳ್ಕೊಂಡು ಚೆಕ್ ಮಾಡಿದ್ರೆ ನೋಡಿ ಇಲ್ಲಿ ಅಟ್ಯಾಚ್ ಆಗಿರೋ ಹತ್ರ ನನಗೆ 8 ಇಂಚಸ್ ಬರ್ತಾ ಇದೆ. ಈ ತರ ಎಳ್ಕೊಂಡು ನಿಮ್ಗೂ ಕೂಡ ಎಷ್ಟು ಇಂಚಸ್ ಬರ್ತಾ ಇದೆ ನೋಡ್ಕೊಂಡು ಈ ರೀತಿ ಕ್ರಾಸಿಂಗ್ ಅಲ್ಲಿ ಟೇಪ್ ನ ಇಟ್ಕೊಳ್ಬೇಕು. 8 ಇಂಚಿಗೆ ಈ ತರ ಒಂದು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈ ತರ 8 ಇಂಚಿಗೆ ಇಟ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಂಡಿದೀನಿ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಆರ್ಮೋಲ್ ಲೂಸ್ ಎಷ್ಟು ಬರ್ತಿದೆ ನೋಡ್ಬಿಟ್ಟು ಈ ರೀತಿ ಟೇಪ್ ನ ಇಟ್ಕೊಂಡು ಕ್ರಾಸಿಂಗ್ ಅಲ್ಲಿ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಇದಾದ್ಮೇಲೆ ಈ ಕಡೆಯಿಂದ ನಿಮ್ಗೆ ಎಕ್ಸ್ಟ್ರಾ 2 ಇಂಚು ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ಟೆ ಇದರಲ್ಲಿ ಕಡಿಮೆ ಇದೆ. ಸೊ ಹಾಗಾಗಿ ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅಟ್ಯಾಚ್ ಮಾಡ್ಕೊಂತೀನಿ. ನಿಮ್ಗೆ ಯಾವ ರೀತಿ ಬಟ್ಟೆ ಕಡಿಮೆ ಬಂದ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅಟ್ಯಾಚ್ ಮಾಡೋದು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಈಗ 2 ಇಂಚಿಗೆ ಇಲ್ಲಿಗೆ
ಕರೆಕ್ಟ್ ಆಗಿ ಬರುತ್ತೆ ನನಗೆ. ಇಲ್ಲಿ ನಿಮ್ಗೆ ಬಟ್ಟೆ ಕಡಿಮೆ ಬಂದ್ರು ಏನ್ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನೀವು ಇದೇ ರೀತಿ ಸ್ಲೀವ್ ನ ಕಟ್ಟಿಂಗ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಎಷ್ಟು ಇಂಚು ಕಡಿಮೆ ಬಂದಿದೆ ನೋಡ್ಬಿಟ್ಟು ಅಷ್ಟೇ ನೀವು ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಬಹುದು. ನೋಡಿ 1 ಇಂಚ್ ಅಷ್ಟು ನನಗೆ ಬಟ್ಟೆ ಕಡಿಮೆ ಬಂದಿದೆ. ನೀವು ಅದೇ ರೀತಿ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬಹುದು. ನಾನು ತೋರಿಸ್ಕೊಡ್ತೀನಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ. ಇಲ್ಲಿ 8 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ನ ಹಾಕೊಳ್ಳೋಣ. ನೆಕ್ಸ್ಟ್ ನೀವು ಇಲ್ಲಿಂದ ಒಂದು ಲೈನ್ ನ ಹಾಕೊಳ್ಬೇಕಾಗಿತ್ತು. ನನಗೆ ಬಟ್ಟೆ ಕಡಿಮೆ ಬಂದಿರೋದ್ರಿಂದ ನಾನು ಯಾವ್ದೇ ರೀತಿ ಲೈನ್ ನ ಹಾಕೊಳ್ತಿಲ್ಲ. ಲೈನ್ ಹಾಕೊಳ್ಬೇಕು ಅನ್ನೋದು ಏನು ರೂಲ್ಸ್ ಇರಲ್ಲ. ನಿಮ್ಗೆ ಅರ್ಥ ಆಗ್ಲಿ ಅಂತ ತೋರಿಸ್ಕೊಡೋದು ಅಷ್ಟೇ. ಸ್ಲೀವ್ ನ ಶೇಪ್ ನ ತೆಗೆಯೋದಕ್ಕೆ ನೀವು ಈ ಕಡೆಯಿಂದ 1.5 ಇಂಚಿಗೆ ನೀವು ಒಂದು ಮಾರ್ಕಿಂಗ್ ನ ಮಾಡ್ಕೊಂಡು ಸ್ಲೀವ್ ನ ಶೇಪ್ ನ ತಕ್ಕೊಳ್ಬೇಕಾಗುತ್ತೆ. ಸ್ಲೀವ್ ಶೇಪ್ ನ ತೆಗೆಯೋದಕ್ಕೆ ಈ ತರ ಕರ್ವ್ ಸ್ಕೇಲ್ ಇಂದ ನಾನು ಶೇಪ್ ನ ತಕ್ಕೊಳ್ತೀನಿ. ನೀವು ಕೈಯಲ್ಲಿ ಬೇಕಾದ್ರೆ ತಕ್ಕೊಳ್ಬಹುದು. ಇಲ್ಲಿಂದ ನೀವು 1.5 ಇಂಚು ಹಾಗೆ ಇಲ್ಲಿ ಆರ್ಮೋಲ್ ಲೂಸ್ ಮಾರ್ಕಿಂಗ್ ಮಾಡ್ಕೊಂಡಿರ್ತಲ್ಲ ಅಲ್ಲಿವರೆಗೂ ನೀವು ಶೇಪ್ ನ ತಕ್ಕೊಳ್ಬೇಕು. ಈ ರೀತಿ ಒಂದು ಶೇಪ್ ನ ತಕ್ಕೊಂಡಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಂಡು ಇನ್ನೊಂದು ಶೇಪ್ ನ ತಕ್ಕೊಳ್ತೀನಿ. ನೀವು ಕೈಯಲ್ಲೇ ತಕೊಂಡಾದ್ರೆ ಎರಡರ ಮಧ್ಯೆ 1/2 ಇಂಚು ಗ್ಯಾಪ್ ಬರೋಷ್ಟು ನೀವು ಇನ್ನೊಂದು ಶೇಪ್ ನ ತಕ್ಕೊಳ್ಬೇಕು. ನೋಡಿ ಶೇಪ್ ನ ತಕೊಂಡಿದೀನಿ. ಈಗ ಸ್ಲೀವ್ ನ ಕಟಿಂಗ್ ಮಾಡ್ಕೊಳ್ಳೋಣ. ಇಷ್ಟೇ ಸ್ಲೀವ್ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗಿರೋದು. ಫಸ್ಟ್ ನೀವು ಸ್ಲೀವ್ ನ ಉದ್ದ ಎಷ್ಟು ಬರುತ್ತೆ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಅದಕ್ಕೆ 1 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಸ್ಲೀವ್ ಡೌನಿಂಗ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಲೀವ್ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಕರೆಕ್ಟ್ ಆಗಿ ನೀವು ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಲೈನ್ ಇಂದ ಕೂರಿಸ್ಕೊಂಡು ಇಲ್ಲಿ ಎಷ್ಟು ಬರುತ್ತೆ ಆರ್ಮೋಲ್ ಸ್ಲೀವ್ ಡೌನಿಂಗ್ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ 2 ಇಂಚ್ ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಕೆಳಗಡೆ ಸ್ಲೀವ್ ಲೂಸ್ ಎಷ್ಟಿದೆ ಅಂತ ಮಾರ್ಕಿಂಗ್ ಮಾಡ್ಕೊಂಡು 2 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. ಸ್ಲೀವ್ ನ ಶೇಪ್ ತೆಗೆಯೋದಕ್ಕೆ ನೀವು ಇಲ್ಲಿಂದ 1.5 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಶೇಪ್ ನ ತಕ್ಕೊಳ್ಬೇಕು. ಇಲ್ಲಿ ಆರ್ಮೋಲ್ ಲೂಸ್ ನ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿವರೆಗೂ ಒಂದು ಶೇಪ್ ನ ತಕ್ಕೊಳ್ಬೇಕು. ಆ ಕಡೆಯಿಂದ ನಿಮ್ಗೆ ಈ ರೀತಿ ಒಂದು ಶೇಪ್ ಸಿಗುತ್ತೆ. ಅದಾದ್ಮೇಲೆ ನೀವು ಎರಡರ ಮಧ್ಯೆ 1/2 ಇಂಚ್ ಇರೋವಷ್ಟು ಇನ್ನೊಂದು ಶೇಪ್ ನ ತಕ್ಕೊಳ್ಬೇಕು. ಈಗ ಕಟಿಂಗ್ ನ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ ಟರ್ನ್ ಮಾಡ್ಕೊಂಡು ಫಸ್ಟ್ ಲೈನ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಬೇಕು. ಆಗ ನೀವು ಈ 4 ಲೇಯರ್ ನ ಎತ್ಕೊಂಡು ಫಸ್ಟ್ ಲೈನ್ ನ ಕಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೀವು 2 ಲೇಯರ್ ನ ಮಾತ್ರ ಎತ್ಕೊಂಡು ಈ ರೀತಿ ಹಾಕೊಳ್ಳಿ. ಈ ರೀತಿ ಹಾಕೊಂಡು ಈ ಲೈನ್ ಏನಿದೆ ಅದನ್ನ ನೀವು ಕಟಿಂಗ್ ನ ಮಾಡ್ಕೊಳ್ಬೇಕು. ಈಗ ನೀವು ಸ್ಲೀವ್ ನ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಈ ತರ ಶೇಪ್ ನಿಮ್ಗೆ ಐಬ್ರೋ ಶೇಪ್ ಅಲ್ಲಿ ಬಂದಿದೆ. ಸ್ಲೀವ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಹಾಕೊಂಡಿರ್ತೀರಾ ಅಂತ ಗೊತ್ತಾಗುತ್ತೆ ನಿಮ್ಗೆ. ಇದೇ ರೀತಿ ನೀವು ಶೇಪ್ ನ ತಕ್ಕೊಳ್ಳಿ. ಈಗ ನೆಕ್ಸ್ಟ್ ನೀವು ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಮಧ್ಯಕ್ಕೆ ಒಂದು ನ್ಯಾಚ್ ನ ಹಾಕೊಳ್ಳಿ. ಅದಾದ್ಮೇಲೆ ನೀವು ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗ್ಬಾರ್ದು ಅಂತಂದ್ರೆ ಫಸ್ಟ್ ನೀವು ಇಲ್ಲಿ ಪ್ಲಸ್ ನ ಹಾಕೊಳ್ಳಿ. 2 ಲೇಯರ್ ನ ಓಪನ್ ಮಾಡಿ ಮೈನಸ್ ಅಂತ ಹಾಕೊಳ್ಬೇಕು. ಅದಾದ್ಮೇಲೆ 1 ಲೇಯರ್ ನ ಈ ರೀತಿ ಎತ್ಕೊಂಡು ಪ್ಲಸ್ ಅಂತ ಹಾಕೊಳ್ಬೇಕು. ಈ ರೀತಿ ಯಾಕೆ ಹಾಕೋಸ್ತಿದ್ದೀನಿ ಅಂದ್ರೆ ತುಂಬಾ ಜನ ಫ್ರಂಟ್ ಮತ್ತೆ ಬ್ಯಾಕ್ ನ ಗೊತ್ತಾಗ್ದೇನೆ ಉಲ್ಟಾ ಪಾಟ ಸ್ಟಿಚಿಂಗ್ ನ ಮಾಡ್ಕೊಂಡ್ ಬಿಡ್ತೀರಾ. ಆಗ ನಿಮ್ಗೆ ಸ್ಲೀವ್ ಸ್ಟಿಚಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರಲ್ಲ. ಸೊ ಹಾಗಾಗಿ ಈ ರೀತಿ ಮಾರ್ಕಿಂಗ್ ನ ಮಾಡಿದೀನಿ. ಇದು ನಿಮ್ಗೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ, ಅರ್ಥ ಆಗುತ್ತೆ ಆಗ ನಿಮ್ಗೆ. ಇಷ್ಟೇ ನೋಡಿ, ಸ್ಲೀವ್ ಕಟಿಂಗ್ ಅನ್ನೋದು ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅದ್ರ ಮೇಲೆ ಯಾವ ರೀತಿ ಲೈನಿಂಗ್ ಕಟ್ ಆಗಿರೋಂಥ ಪೀಸ್ಗಳನ್ನ ಹಾಕೊಂಡು ಮೇನ್ ಫ್ಯಾಬ್ರಿಕ್ ನ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ 2 ಲೇಯರ್ ಆಗಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಕ್ಲೋಸ್ ಆಗಿರೋದು ನಿಮ್ ಸೈಡ್ ಇರಬೇಕು. ಆ ರೀತಿ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡು ಇದನ್ನ ಬ್ಯಾಕ್ ನ ಈ ರೀತಿ ಇಟ್ಕೊಳ್ಬೇಕು. ಈ ಡೀಪ್ ಶೇಪ್ ನ ತೆಗ್ದಿರ್ತೀವಲ್ಲ ಇಲ್ಲಿ ಕ್ಲೋಸ್ ಆಗಿರೋಂಥದ್ದು ಈ ರೀತಿ ನಿಮ್ ಕಡೆನೆ ಇರಬೇಕು. ಆ ರೀತಿ ಬ್ಯಾಕ್ ನ ಹಾಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಪಟ್ಟಿನ ಹಾಕೊಂಡು ಫ್ರಂಟ್ ನ ಈ ರೀತಿ ಹಾಕೊಳ್ಬೇಕು. ಅದಾದ್ಮೇಲೆ ಸ್ಲೀವ್ ನ ಈ ರೀತಿ ಹಾಕೊಂಡು ಕಟಿಂಗ್ ನ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಇಲ್ಲಿ ಸ್ಲೀವ್ ಕಟಿಂಗ್ ನ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಆಗಿ ಹಿಂಗ್ ಕಟ್ ಮಾಡಿ ಇಟ್ಕೊಳ್ಳಿ. ಸ್ಟಿಚಿಂಗ್ ಮಾಡಿದಾದ್ಮೇಲೆ ಕರೆಕ್ಟ್ ಆಗಿ ನಾವು ಏನ್ ಶೇಪ್ ಇರುತ್ತೋ ಅದೇ ರೀತಿ ಕಟಿಂಗ್ ಮಾಡ್ಕೊಳ್ಬಹುದು. ನೋಡಿ, ಇದು ಸ್ಲೀವ್ ಈ ರೀತಿ ಎತ್ತಿಟ್ಕೊಳ್ಳಿ. ಅದಾದ್ಮೇಲೆ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಫಸ್ಟ್ ನೀವು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ಇದು ಕ್ರಾಸ್ ಪಟ್ಟಿ. ಈಗ ಇದನ್ನ ಹಿಂಗ್ ಟರ್ನ್ ಮಾಡ್ಕೊಂಡು ನಿಮ್ಗೆ ಇಲ್ಲಿಂದ ಬ್ಯಾಕ್ ಮತ್ತೆ ಫ್ರಂಟ್ ನ ಕಟಿಂಗ್ ಮಾಡ್ಕೊಳ್ಬೇಕು. ನೋಡಿ, ಬ್ಯಾಕ್ ಮತ್ತೆ ಫ್ರಂಟ್ ಕಟಿಂಗ್ ಆಯ್ತು. ಇದು ಕ್ರಾಸ್ ಪಟ್ಟಿ, ಇದು ಸ್ಲೀವ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪರ್ಫೆಕ್ಟ್ ಆಗಿ ಯಾವ ರೀತಿ ಬ್ಲೌಸ್ ನ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ತುಂಬಾ ಸರಳವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಫ್ರಂಟ್ ಟು ಬ್ಯಾಕ್ ಕ್ರಾಸ್ ಪಟ್ಟಿಯಾಗಿ ಸ್ಲೀವ್ ಕಟಿಂಗ್ ನ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಮೇನ್ ಫ್ಯಾಬ್ರಿಕ್ ಗೆ ಯಾವ ರೀತಿ ಕಟ್ ಆಗಿರುವಂತ ಪೀಸ್ಗಳನ್ನ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.